ಇವತ್ತಿನ ಸುದ್ದಿ ಮಡಿಕೇರಿಯ ಸುದ್ದಿ. ಎಲ್ಲ ಕಡೆ ನೀರಿಗೆ ಹಾಹಾಕಾರ ಉಂಟಾಗಿದೆ. ಮತ್ತೊಂದು ಕಡೆ ಮಡಿಕೇರಿ ಕಾವೇರಿ ಸೆಲೆ ಶುರುವಾಗುವುದೇ ಮಡಿಕೇರಿಯಿಂದ. ಆದರೆ ಮಡಿಕೇರಿಯಲ್ಲಿಯೇ ಕುಡಿಯೋದಕ್ಕೆ ಯಾವ ರೀತಿಯ ತೊಂದರೆ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ರಾಜ್ಯದಲ್ಲಿ ಶುರುವಾಗಿದೆ ನೀರಿಗಾಗಿ ಬರ. ಒಂದು ಕಡೆ ಬರ, ನೀರಿಲ್ಲ. ಆಲ್ರೆಡಿ ಇಲ್ಲಿ BBMP ಕೂಡ ಹೇಳಿತ್ತು, ಕಾರನ್ನು ತೊಳೆಯೋದು ಮತ್ತೊಂದು ಮಾಡೋದು ಭಾಳ ಕಡಿಮೆ ನೀರಲ್ಲಿ ಮಾಡಿ ಅಂತ ಹೇಳಿ. ಇಲ್ಲಿ ನೀರು ಶುದ್ಧೀಕರಣ ಘಟಕ ಇದೆ. ಆದರೆ ನೀರು ಶುದ್ಧೀಕರಣ ಘಟಕಕ್ಕೆ ಕಾವೇರಿ ನೀರು ಹೋಗದೆ ನೇರವಾಗಿ ಅದು ಪಟ್ಟಣಕ್ಕೆ ನೀರು ಸರಬರಾಜು ಆಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಅಲ್ಲಿ ಈ ತ್ಯಾಜ್ಯ ವಿಲೇವಾರಿ ಘಟಕ ಇದೆ, ಅದರ ಕಸ ಇದೆ, ಕೊಳೆತ ಮಾಂಸಗಳು ಇವೆಲ್ಲವೂ ಕೂಡ ಆ ನೀರಿನ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಶುದ್ಧ ಮಾಡಿಕೊಡಿ ಅಂತ ಇವರ ಆಗ್ರಹ. ಬನ್ನಿ ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ನಾಪಕ್ಲು. ಇಲ್ಲಿಯ ಕಸ ಇಳುವರಿಯ ಬಗ್ಗೆ ಸೂಕ್ತವಾದ ಕ್ರಮ ಇನ್ನೂ ಕೈಗೊಂಡಿಲ್ಲ. ಗ್ರಾಮ ಪಂಚಾಯತರು ತಂದು ಸುಡ್ತಾರೆ ಮತ್ತು ಸಾಮಾನ್ಯ ಜನರು ಎಲ್ಲಿ ಆಗ್ತಾರೆ? ಅವರಿಗೆ ಒಂದು ಸಾಮೂಹಿಕ ಜವಾಬ್ದಾರಿ ಇಲ್ಲ. ರಿಪಬ್ಲಿಕ್ ಟಿವಿಯವರು ಇಷ್ಟೊಂದು ಪ್ರಮುಖವಾದ ಒಂದು ವಿಷಯವನ್ನು ಎತ್ತಿಕೊಂಡು ಇಂದು ನಾಪೋಕಲಿಗೆ ಬಂದು ಈ ನೈಜ ಪರಿಸ್ಥಿತಿಯನ್ನು ನೋಡಿದಿರಿ. ಎಸ್, ಕಾವೇರಿ ನದಿ ತೀರದಲ್ಲಿ ಕೊಳೆತು ನಾರುತ್ತಿರುವ ಪಟ್ಟಣದ ತ್ಯಾಜ್ಯ. ಕೆಲವೇ ಅಂತರದಲ್ಲಿ ನದಿಯಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು. ಇದರ ವಿರುದ್ಧ ಜನತೆಯ ತೀವ್ರ ಆಕ್ರೋಶ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಮಡಿಕೇರಿ ತಾಲೂಕಿನ ನಾಪೋಕ್ಲು ಪಟ್ಟಣದಲ್ಲಿ. ಪಟ್ಟಣಕ್ಕೆ ನೀರನ್ನ ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಿಸಿ ಪೂರೈಕೆ ಮಾಡಬೇಕಾಗಿರುತ್ತದೆ. ಆದರೆ ಇಲ್ಲಿ ಕಾವೇರಿ ನೀರನ್ನು ನೇರವಾಗಿ ಪಟ್ಟಣಕ್ಕೆ ಸರಬರಾಜು ಮಾಡಲಾಗುತ್ತಿದೆ. ನಾಪೋಕ್ಲುವಿನಲ್ಲಿರುವ ಸಾವಿರಾರು ಜನ ಈ ನೀರನ್ನು ನೇರವಾಗಿ ಬಳಕೆ ಮಾಡುತ್ತಿದ್ದಾರೆ. ಇನ್ನು ನದಿಯಲ್ಲಿರುವ ಈ ನೀರು ಸರಬರಾಜು ಘಟಕದ ಮೇಲ್ಭಾಗದ ಸುಮಾರು 200 ಮೀಟರ್ ದೂರದಲ್ಲಿ ಪಟ್ಟಣದ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತಿದೆ. ಗಾಳಿಗೆ ಎಲ್ಲ ತ್ಯಾಜ್ಯಗಳು ಕಾವೇರಿ ನದಿ ಪಾಲಾಗುತ್ತಿದೆ. ಇದೇ ನೀರು ನೇರವಾಗಿ ಕುಡಿಯಲು ಪೂರೈಕೆ ಆಗ್ತಾ ಇರುವುದು ದೊಡ್ಡ ವಿಪರ್ಯಾಸವೇ ಸರಿ. ಈ ಇಡೀ ಟೌನ್ನ ಈ ತ್ಯಾಜ್ಯ, ಈ ಕೋಳಿ ಇರ್ಬೋದು, ಮಾಂಸಗಳದ್ದು ತ್ಯಾಜ್ಯ ಇರ್ಬೋದು, ಮತ್ತು ಜನರು ಕೂಡ ಅಷ್ಟೇ ಈ ತಮ್ಮ ಮನೆಯ ಎಲ್ಲ ಕಚರಗಳನ್ನು ತಂದು ಈ ರಸ್ತೆ ಬದಿ ಹಾಕ್ತಾರೆ. ಇದು ಈ ರಸ್ತೆ ಬದಿಯಲ್ಲಿ ಹಾಕಿದ ಎಲ್ಲ ತ್ಯಾಜ್ಯ ಇದು ಪ್ರವಾಹ ಬಂದಾಗ ಪೂರ್ತಿ ಕಾವೇರಿ ನದಿ ಸೇರುತ್ತೆ. ನಾಪೋಕಲ್ನಲ್ಲಿ ಟೌನ್ ಪಂಚಾಯಿತಿಯವರು ಮನೆ ಮನೆಯಿಂದ ಕಸ ಸಂಗ್ರಹ ಮಾಡಿ ತರ್ತಾರೆ. ಆದರೆ ತಂದು ಹಾಕೋದು ಇದೇ ನದಿ ದಡದಲ್ಲಿ. ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಮಾಡಿದರೂ ಕೂಡ ಇನ್ನೂ ಅದು ಪೂರೈಸಿಲ್ಲ. ಅಂದರೆ ಈ ತ್ಯಾಜ್ಯ ಹಾಕುವುದರ ಕೆಳಗಡೆ ಭಾಗದಲ್ಲಿ ನಮ್ಮ ಕುಡಿಯುವ ನೀರಿನ ವ್ಯವಸ್ಥೆ, ಪಂಪು ಇಲ್ಲಿ ವ್ಯವಸ್ಥೆ ಇದೆ. ಆದರೆ ಈ ನೀರನ್ನು ಕುಡಿಯುವುದರಿಂದ ಸಾರ್ವಜನಿಕರ, ಗ್ರಾಮಸ್ಥರ ಆರೋಗ್ಯ ಕೆಡುವ ಸಾಧ್ಯತೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳುವುದು ಉತ್ತಮ ಎಂದು ನನ್ನ ಅಭಿಪ್ರಾಯ. ಇನ್ನು ಕಾವೇರಿ ನದಿ ತೀರದಲ್ಲಿ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಮಾಡುತ್ತಿರುವುದರ ಬಗ್ಗೆ ಸಾಕಷ್ಟು ದೂರುಗಳಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗುತ್ತಿದೆ. ಕೊಳೆತ ಮಾಂಸ ಸೇರಿದಂತೆ ಎಲ್ಲಾ ತ್ಯಾಜ್ಯಗಳನ್ನು ಇಲ್ಲಿ ಸುರಿಯಲಾಗುತ್ತಿದೆ. ಇದು ಕುಡಿಯುವ ನೀರಿನ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಕುಡಿಯುವ ನೀರು ಶುದ್ಧೀಕರಣಕ್ಕಾಗಿ ಜನತೆ ಆಗ್ರಹಿಸುತ್ತಿದ್ದಾರೆ. ಒಟ್ನಲ್ಲಿ ರಿಪಬ್ಲಿಕಾಣದಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರ? ಕಾದು ನೋಡೋಣ. ಹೊರಗಿನ ಗಡಿಯವರೆಗೆ 23 ಪಂಚಾಯತಿಗಳು ಬರ್ತವೆ. ಪಟ್ಟಣ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು. ಆ ಎಲ್ಲ ಪಂಚಾಯತಿಯವರು ಅವರವರ ಭಾಗದಿಂದ ಅಲ್ಲಿ ಅವರು ಶುದ್ಧವಾಗಿ ಇಟ್ಕೊಂಡ್ರೆ ಕಾವೇರಿ ಸಂಪೂರ್ಣವಾಗಿ ಸಂರಕ್ಷಣೆ ಆಗುತ್ತೆ. ಆದರೆ ಅವ್ರು ಯಾರು ಕ್ರಮ ತಗೊಳ್ತಿಲ್ಲ. ಇದನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗಿದೆ. ಕಾವೇರಿ ನದಿ ಸಂರಕ್ಷಣೆಗೆ ಅವರೇ ಕ್ರಮ ತಗೊಳ್ಬೇಕಾಗಿದೆ. ಕ್ಯಾನ್ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಮಗೆ ಈ ನೀರುಗಳ ನೆನಪಾಗೋದು ಯಾವಾಗ ಗೊತ್ತಾ? ಪಕ್ಕದ ಯಾವುದಾದ್ರೂ ರಾಜ್ಯ ಅದಕ್ಕೆ ಸಂಬಂಧಪಟ್ಟಿದ್ರೆ ಮಾತ್ರ. ಕಾವೇರಿ ನೀರು ನಮ್ಗೆ ನೆನಪಾಗೋದು ತಮಿಳುನಾಡಿಗೆ ಬಿಡಬೇಕು ಅಂತ. ಆಗ ಇರುವಂಥದ್ದನ್ನು ನಾವು ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಫಲ್ಗುಣಿ ನದಿ ಮಂಗಳೂರಿನಲ್ಲಿ, ಇಲ್ಲಿ ವೃಷಭಾವತಿ, ಇದಕ್ಕೆ ಯಾರು ತಮಿಳುನಾಡವ್ರು ಬಂದಿಲ್ಲ ಅಲ್ವಾ? ಈಗ ಇಲ್ಲಿರೋದು ಅಷ್ಟೇ. ಈಗ ಡೋಂಟ್ ಕೇರ್. ಈಗ ನಮ್ಮ ಈ ದೇವಸ್ಥಾನಗಳ ವಿಚಾರಗಳು ಬಂದಾಗ ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಮತ್ತೊಬ್ಬ ಅತಿಕ್ರಮಿಸಿಕೊಂಡ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಗಲಾಟೆ ಆಗುತ್ತೆ ಅಲ್ವಾ? ತಮ್ಮ ಕೈಯಿಂದಲೇ ಸ್ವಂತವಾಗಿ ಪಾಳು ಬಿದ್ದೋಗಿರುವಂಥ ಎಷ್ಟು ದೇವಸ್ಥಾನಗಳು ನಾವು ಸರಿ ಮಾಡಿದ್ವಿ? ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಇಲ್ಲ. ಗಂಗಾ ನದಿಯನ್ನು ಹಾಳು ಮಾಡಿದ್ಯಾರು? ಯಾರು ಹಾಳು ಮಾಡಿದ್ದು? ನಾವೇ ಹಾಳು ಮಾಡಿದ್ದು ಅಲ್ವಾ?
ಅದಕ್ಕೆ ಬಿಡುವಂಥ ತ್ಯಾಜ್ಯಗಳು ಮತ್ತೊಂದು. ಈಗಲೂ ಅಷ್ಟೇ ಯಾವುದೇ ನದಿಗಳಿಗೆ ತ್ಯಾಜ್ಯ ಬಿಡಬಾರ್ದು ಮತ್ತೊಂದಂತೆ. ಎಲ್ಲಿ ಅದಕ್ಕೆ ಬೇಕಾಗಿ ಕಾನೂನೇ ಇದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ವನಜಾಕ್ಷಿ ನಾಪೋಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಅಶೋಕ್ PDO, ವರ್ಣಿತ್ನೇಗಿ CO, ವೆಂಕಟರಾಜು ಜಿಲ್ಲಾಧಿಕಾರಿ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇರುವಂಥದ್ದು. ಯಾಕೆ ಅಷ್ಟೊಂದು ಕೊಳಚೆಯಲ್ಲಿ ಮಾಡಿಟ್ಟಿದ್ದೀರಿ ವನಜಾಕ್ಷಿ ಅವರು? ಅದನ್ನು ನೋಡಿ ಸ್ವಲ್ಪ. ಈ ಹಿಂದೆ ಕೂಡ ನಾವೊಂದು ಕಾರ್ಯಕ್ರಮ ಮಾಡಿದ್ದೆ, ಅದನ್ನು ಕೇರ್ ಮಡಿಕೇರಿಯನ್ನು ಕೇರ್ ಮಾಡೋರಿಲ್ಲ ರೀ. ಅಲ್ಲಿ ಜನರನ್ನು ಯಾರು ಕೇರೆ ಮಾಡ್ತಿಲ್ಲ ನನ್ನ ಪ್ರಕಾರ. ನೀವು ಅದಕ್ಕೆ ಕಾರಣ. ಸುಮ್ಮನೆ ರಾಜಕೀಯ ಮಾಡ್ತಾ ಕೂತ್ಕೋಬೇಡಿ, ಆ ಮಡಿಕೇರಿನ ಉಳಿಸಿ. ಈ ಹಿಂದೆ ಕೂಡ ಅಲ್ಲಿಗೆ ನೆರೆ ಎಲ್ಲ ಬಂದಾಗ ಇಡೀ ಈ ಕರ್ನಾಟಕ ಸ್ಪಂದಿಸಿದೆ. ಆಮೇಲೆ ನೀವುಗಳು ಕೂಡ ಜನ ಸ್ವಲ್ಪ ರಾಜಕೀಯ ಹೊರತಾಗಿ ಮಾತಾಡಬೇಕು ಕೆಲವು ವಿಚಾರಗಳನ್ನು. ಇದಕ್ಕೆಲ್ಲ ನೀವೊಂದು ಪ್ರೊಟೆಸ್ಟ್ ಮಾಡೋಕ್ಕಾಗಲ್ವಾ? ಓಕೆ, ಅನುಕಾರ್ಯಪ್ಪ ಆ್ಯಂಡ್ ವನಜಾಕ್ಷಿ ಇಬ್ಬರು ಫೋನದಲ್ಲಿದ್ದಾರೆ. ವನಜಾಕ್ಷಿ ಮೇಡಮ್, ಇದೊಂದು ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ ವನಜಾಕ್ಷಿ ಮೇಡಮ್? ಸರ್, ಇದು ಈಗ ನಾವು ಏಜೆನ್ಸಿ ಕೊಟ್ಟಿದ್ದೀವಿ ಸರ್, ಅದನ್ನ ಹಸಿ ಕಸ ಒಣ ಕಸ ಮಾಡಕ್ಕೆ. ಹಾಂ, ಅದು ಈಗ ಅವ್ರು ಬಂದಿದ್ದಾರೆ ಆಲ್ರೆಡಿ. ಮನೆಗಳಿಗೆಲ್ಲ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ, ಹಸಿ ಕಸ ಒಣ ಕಸ ಮಾಡಿ ಕೊಡಿ ಅಂತ ಟೌನಿಗೆಲ್ಲ ಕೊಟ್ಟಿದ್ದೀವಿ ಸರ್. ಇರೋದನ್ನ ಒಮ್ಮೆ ತೆಗಿಸ್ಬೇಕಲ್ಲ. ಇರೋದನ್ನ ಎಲ್ಲ ಕ್ಲೀನ್ ಮಾಡಿಸ್ತೀವಿ ಸರ್, ಮಾಡಿಸಿದೀವಿ ಈ ಆಲ್ರೆಡಿ. ಹಿಂದೆ ಕೂಡ ನಾನು ಮಾಡಿದೆ, ಕ್ಲೀನ್ ಆಗಿಲ್ಲ. ಹಿಂಗಾದ್ರೆ ಆಗಲ್ಲ ವನಜಾಕ್ಷಿ ಅವರೇ. ಮಾಡಿಸಿದೀವಿ ಸರ್. ಏನ್ ಗೊತ್ತಾ ಸರ್, ಇಲ್ಲಿ ಇದು ಇವ್ರು ಇರ್ತಾರಲ್ಲ ಸರ್, ಶಾದಿಮ್ಮ ಮದುವೆ ಅವರು, ಇದು ಛತ್ರ, ಅವ್ರು ಹೋಗಿ ಎಲ್ಲ ಆಯ್ತು. ಹಾಕೋದು ಸರ್. ಈಗ ನಾನು ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಓಕೆ ಸರ್. ಆ ಊರವ್ರನ್ನೆಲ್ಲ ಒಮ್ಮೆ ಸೇರಿಸಿ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡಿ, ಒಂದು ದಿವಸ ನಾವೆಲ್ಲ ಸೇರಿ ಇದನ್ನ ಮಾಡೋಣ ಅಂತ ಹಂಗಾದ್ರೂ ಮಾಡಿ. ಓಕೆ ಸರ್, ಅದನ್ನ ಮಾಡ್ತೀವಿ ಸರ್. ಅದನ್ನಾದ್ರೂ ಮಾಡಿ. ಅಲ್ಲಿ ಸಂಘ ಸಂಸ್ಥೆಗಳೆಲ್ಲ ಬರುತ್ತೆ, ಎಲ್ಲ ಸೇರ್ಬಿಟ್ಟು ಊರಿಗೆ ಎಲ್ಲರೂ ಮಾಡೋಣ ಒಂದು ದಿವಸ. ಒಂದೇ ಸಲ ಹೋದ್ರೆ ಎಲ್ಲಿಗಾದ್ರೆ ಎತ್ತಾಕ್ಬಿಡ್ಬೋದಲ್ಲ. ಯಾವಾಗಿಂದ ಆಗ್ತಾ ಇದೆ ಸರ್, ಜನದ ಸುರಕ್ಷತೆನೂ ಅದನ್ನು ನಾವು ನೋಡ್ತೀವಿ. ಬಟ್ ಅದು ಆಗ್ತಿಲ್ಲ ವನಜಾಕ್ಷಿ ಅವರೇ. ನಿಮ್ಮ ಜವಾಬ್ದಾರಿ, ನೀವು ಮುಂದೆ MLA ಆಗ್ಬೇಕು. ನೀವು ಮುಂದೆ MLA ಆಗ್ಬೇಕು. ಹೇಳ್ತಾ ಇದೀನಿ ಕೇಳಿ, ನೀವು ಮುಂದೆ MLA ಆಗ್ಬೇಕು ತಂದ್ರೆ ಇದ ಕೆಲಸ ಎಲ್ಲ ಮಾಡ್ಬೇಕು. ಆಯ್ತು ಸರ್, ಮಾಡೋಣ ಸರ್, ಜವಾಬ್ದಾರಿ ತಗೊಂತೀನಿ ಸರ್. MLA ಆಗ್ಬೇಕು ಅಂತ ಹೇಳಿದಕ್ಕಾದ್ರೂ ಮಾಡಿಸಿ ದಯವಿಟ್ಟು. ಇಲ್ಲ ಸರ್, ಅದಕ್ಕಂತಲ್ಲ ಸರ್, ಒಂದು ಅಧ್ಯಕ್ಷ ಏನೋ ಒಂದಾಗ್ಲಿ. ಅಧ್ಯಕ್ಷ ಆಗಿದ್ದೀರಲ್ಲ, ಒಂದು ಹೆಣ್ಮಗಳು ನೋಡಿ 33% ಈಗ ರಿಸರ್ವೇಶನ್ ಇದೆ. ಮಾಡಿ ಮೇಡಮ್, ಒಂದು ಸಭೆ ಕರೀರಿ, ಎಲ್ಲರನ್ನ ಸಭೆ ಕರೀರಿ ಗ್ರಾಮ ಪಂಚಾಯತಿ ಲೆಕ್ಕದಲ್ಲಿ. ಬನ್ನಿ ಕ್ಲೀನ್ ಮಾಡುವ. ಎಷ್ಟೆಷ್ಟು ಹುಡುಗರಿದ್ದಾರೆ ಎಲ್ಲರೂ ಬನ್ನಿ. ಒಂದು 50-100 ಜನ ಸೇರಿ ಒಂದು ಬಟ್ಟಿ ಗಿಟ್ಟಿ ತಗೊಳ್ಳಿ. ಎಲ್ಲ ನೀವೇ ಮಾಡಿ, ಒಂದು ಹೊಂಡ ತೆಗಿರಿ, ಅದಕ್ಕೆ ಹಾಕಿ. ಅಟ್ಲೀಸ್ಟ್ ಆಯ್ತಲ್ಲ, ಮುಗಿತಲ್ಲ ಕತೆ. ಪಂಚಾಯತಿಂದ ಮಾಡ್ತೀವಿ ಸರ್, ಅದನ್ನ ಗುಂಡಿ ಮಾಡಿ. ನಾನು ಬೇಕಿದ್ರೆ ನೇರ ಪ್ರಸಾರದಲ್ಲಿ ಹಾಕ್ತೀನಿ, ನಿಮ್ಗೆ ಥ್ಯಾಂಕ್ಸ್ ಹೇಳಿಸ್ತೀನಿ ಬೇಕಿದ್ರೆ. ಓಕೆ, ಗುಂಡಿ ತೆಗ್ಸಿ ಅದನ್ನ ನಾವು ಯಾರು ಹೇಳ್ದೆ ಹೋದ್ರು ಸರ್, ಅದು ಯಾವಾಗ್ಲೂ ಕಸ ಗುಂಡಿ ಹಾಕಿ ಮುಚ್ಚೋದು ಸರ್. ಸರಿ, ಯಾವಾಗ ಮಾಡ್ತೀರಿ? ಈಗ ಯಾವಾಗ ಮಾಡ್ತೀರಿ ಡೇಟ್ ಹೇಳಿ ನನಗೆ. ನಾಳೆ ನಾಡ್ದೊಳಗೇನೆ ಅದು ಗುಂಡಿ ತೆಗ್ಸಿ ಇರೋ ಕಸನೆಲ್ಲ ಹಾಕಿ ಮುಚ್ಚಿಸ್ತೀವಿ. ಜೈ ವನಜಾಕ್ಷಿ ಅವರೇ, ಥ್ಯಾಂಕ್ ಯು. ಓಕೆ, ಅನುಕಾರ್ಯಪ್ಪ ಅವರು ಇದ್ದಾರೆ. ಅನುಕಾರ್ಯಪ್ಪ, ಅಲ್ಲಿ ಯಾರು ಬರಲ್ವಾ ಅನುಕಾರ್ಯಪ್ಪ ಅವರೇ? ಬನ್ನಿ ನಾವೇ ಮಾಡೋಣ ಅಂತ. ಈಗ ಈ RSS ಇದರ ಕಾರ್ಯಕರ್ತರು, ಆಮೇಲೆ ಈ ಯುವ ಬ್ರಿಗೇಡ್ ಕಾರ್ಯಕರ್ತರು ಇವರೆಲ್ಲ ಮಾಡ್ತಾರೆ. ಅಂಥದ್ದು ಅವರೇ ಮಾಡಬೇಕು ಅಂತ ಏನಲ್ಲ ಸರ್, ಅವರೇ ಮಾಡಬೇಕು ಅಂತ ಏನಲ್ಲ, ಬೇರೆ ಬೇರೆಯವರು ಮಾಡ್ತಾರೆ. ದಲಿತ ಸಂಘ ಸಮಿತಿ ಇದ್ರೆ, ಮತ್ತೊಂದಿದ್ರೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಯಾಕೆ ಎಲ್ಲರನ್ನ ಒಂದು ಕರೆ ಕೊಟ್ಟರು, BJP, ಕಾಂಗ್ರೆಸ್, JDS ಎಲ್ಲರನ್ನ ಕರೆ ಕೊಟ್ಟು ಯಾಕೆ ಮಾಡಿಸ್ಬಾರ್ದು? ಎಷ್ಟು ವರ್ಷ ಆಯ್ತು ಅದನ್ನು ನೋಡೋದು ನಾನು. ಮಾಡಿಸಿ ನೀವೊಂದು ನೇತೃತ್ವ ವಹಿಸಿ. ಜಯಪ್ರಕಾಶ್, ಇದು ಓಕೆ ಜಯಪ್ರಕಾಶ್, ಈಗ ಇವರು ಅಧ್ಯಕ್ಷರು ಹೇಳಿದ್ರು ಕ್ಲೀನ್ ಮಾಡ್ತೀವಿ ಅಂತೇಳಿ. ಕ್ಲೀನ್ ಮಾಡಿದ್ರೆ ಮತ್ತೆ ನಾಳೆಯಿಂದ ಮತ್ತೆ ಕಸ ತಂದು ಪಟ್ಟಣದ ಕಸವೆಲ್ಲ ಅಲ್ಲಿಗೆ ಹಾಕ್ತಾರೆ ಅವರು. ಮತ್ತೆ ಅದು ಅಲ್ಲೇ ಆಗುತ್ತೆ. ಮಳೆ ಬಂದಾಗ ಎಲ್ಲ ನದಿ ಸೇರುತ್ತೆ. ಅದೇ ನೀರನ್ನು ಮತ್ತೆ ಕುಡಿಲಿಕ್ಕೆ ಸರಬರಾಜು ಮಾಡ್ತಾರೆ. ಇದೆಷ್ಟು ಸರಿ, ಸುಮಾರು 6,000 ಹೆಚ್ಚು ಜನ ಅವ್ರಿಗೆ ನೇರವಾಗಿ ಶುದ್ಧೀಕರಣ ಮಾಡದೆ ಕಾವೇರಿ ನೀರು ನೇರವಾಗಿ ಕೊಡ್ತಾ ಇದ್ದಾರೆ ಅವರು. ಮೇಲ್ಗಡೆ ಕಸ ಹಾಕ್ತಾರೆ, ಆ ಕಸದ ನೀರೆಲ್ಲ ನದಿಗೆ ಬರ್ತಾ ಇದೆ. ಎಲ್ಲ ಜನ ಸೇರಿಸಿ ನಾನೊಂದು ಕಾರ್ಯಕ್ರಮ ಮಾಡೋಣ. ಎಲ್ಲ ಜನ ಸೇರಿಸಿ ನಾವು ದಿವಿತನ ಇಲ್ಲಿಂದ ಕಳ್ಸೋಣ. ಹೌದು. ಓಕೆ, ದಿವಿತನ ಕಳ್ಸೋಣ ಇಲ್ಲಿಂದ ಬೇಕಿದ್ರೆ. ಥ್ಯಾಂಕ್ ಯು ವೆರಿ ಮಚ್.